ಇನ್ನೊಂದು ಮತ್ತೊಂದ್ಸತಿ ಈಗ ನಿಮ್ಮ ವಿರುದ್ಧ ವಿಡಿಯೋ ಮಾಡೋರ್ಗೆ ಅಥವಾ ಹೇಳೋರ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀರಾ ನೀವು? ಏನೋ ಬೈತೀರಾ, ಬೈದು ನಿಮ್ ಜೊತೆ ಇನ್ನೊಬ್ರು ಇರ್ತಾರೆ, ಕರ ಇಲ್ದ್ರೆ ರಾಮರ್ದ ಅಂತ ಬೈತೀನಿ. ಅಪ್ಪು ಮುಟ್ಟಿದ್ರೆ ಗಂಡಸಾಗಿದ್ರೆ ಬಾ ಅಂತ ಇವೆಲ್ಲ ಮಾತಾಡಿದೀನಿ ನಾನು. ಅವರು ನಮ್ಮನ್ನ ತುಂಬಾ ಬೈಕೊಂಡಿದ್ದಾರೆ, ನಾವು ಬೈಕೊಂಡಿದ್ವಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದನ್ನ ಹೇಳೋ ರೀತಿ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಆಕ್ಚುಲಿ ಅವ್ರದ್ದು ಪಾಯಿಂಟ್ ತಪ್ಪಲ್ಲ ಸರ್. ನಾನೊಬ್ಬ ಒಂದೇನೋ ಪರ್ಸನಲ್ ಕ್ಲಾಸ್ ತಂದ್ಬಿಟ್ಟು ನೀನು ಆನ್ಲೈನ್ ತರ್ತೀಯ ಅಂದ್ರೆ ಆನ್ಲೈನ್ ತಂದ್ಬಿಟ್ಟು ನೀನು 20 ಜನಕ್ಕೆ ಹೇಳ್ತೀಯ, ಎಲ್ರಿಗೂ ಹೇಳ್ತೀಯ ನೀನು ಅಪೋಸಿಟ್ ಆಗಿ ವಿಡಿಯೋ ಮಾಡೋದು. ನಿನ್ನ ಮಾತನ್ನ ಕೇಳ್ತಾರೆ, ಯಾಕಂದ್ರೆ ನೀನು ಒಬ್ಬ ಕಂಟೆಂಟ್ ಕ್ರಿಯೇಟರ್. ಎಲ್ಲ ಕಂಟೆಂಟ್ ಕ್ರಿಯೇಟರ್ ಮೈಂಡ್ ನ ನೀನು ಇದ್ ಮಾಡ್ತೀಯ, ನೆಗೆಟಿವ್ ಇಂದ ಫಿಲ್ ಮಾಡ್ತೀಯ. ಈ ವ್ಯಕ್ತಿ ತಪ್ಪು, ಈ ವ್ಯಕ್ತಿ ಹಿಂಗ್ ಮಾಡ್ತಾವನೆ ಅಂತ. ಏನಕ್ಕೆ ಪರ್ಸನಲ್ ಕ್ಲಾಶ್ ರೀ? ಈ ಪಾದಯಾತ್ರೆ ಮ್ಯಾಟರ್ ಅಲ್ಲ ಸರ್. ಇದು ಪಾದಯಾತ್ರೆ ವಿಷಯನೇ ಅಲ್ಲ ಇದು. ನಾನು ಅದೇ ಹೇಳ್ತಿರೋದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ. ನನ್ನ ಯಾರೆಲ್ಲ ರೋಸ್ಟ್ ಮಾಡಿದಾರೋ ಅವ್ರಿಗೆಲ್ಲ ಹೇಳೋದಂದೆ, ಇದು ಪಾದಯಾತ್ರೆ ವಿಷಯ ಅಲ್ಲ, ಇದು ಬೇರೆನೆ ವಿಷಯ ಐತೆ. ಅದಕ್ಕೋಸ್ಕರ ನಮ್ಮನ್ನ ಟ್ರೋಲ್ ಮಾಡಿ ನೆಗೆಟಿವ್ ಮಾಡ್ತಿರೋದು. ನೀವು ಸುಮ್ನೆ ಅವ್ರ ಮಾತು ಕೇಳಿ ತಪ್ಪ ನಿರ್ಧಾರ ತಗೋಬೇಡಿ, ಯಾಕಂದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಎಲ್ಲದಕ್ಕೂ ಖಂಡಿತ. ಅಂದ್ರೆ ಈಗ ಒಬ್ರು ಪರ್ಸನಲ್ ವಿಷಯಕ್ಕೆ ಇದೆಲ್ಲ ಬರ್ತಾ ಇರೋದಂತ ಖಂಡಿತ ಹೌದು. ಅದು ಇಡೀ ನಮ್ ಸರ್ಕಲ್ಗೆಲ್ಲ ಗೊತ್ತು ಸರ್. ಅದು ಇನ್ನೊಂದು ನಾನು ಜೊತೆ ಇದ್ವೆಲ್ಲ ಫೋಟೋ ತೋರಿಸ್ತೀನಿ ಸರ್, ನಾವು ಸ್ಟೋರಿ ಹಾಕೊಂಡಿದ್ದು ಆ ವ್ಯಕ್ತಿದು. ಇನ್ನೊಂದ್ಸಲಿ ಪಾದಯಾತ್ರೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ವಿಡಿಯೋನು ಮಾಡಿದ್ರು. ಹೌದೌದು. ಏನ್ ಮಾಡ್ಬೇಕು ಅಂತಿದ್ಯಾ, ಏನ್ ಸ್ಟಾಪ್ ಮಾಡ್ಬೇಕು ಅಂತಿದ್ಯಾ? ಯಾವ ರೀತಿ? ಸರ್ ಸಪೋರ್ಟ್ ಮಾಡ್ತಿಲ್ಲ ಜನ, ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಏನೇ ಮಾಡ್ಲಿ, ಆಯ್ತಪ್ಪ ನಾನು ಲೈಕ್ ವ್ಯೂಸ್ ಫಾಲೋಸ್ಗೋಸ್ಕರ ಮಾಡ್ತಿದ್ದೀನ, ರೋಡಿಗೆ ಇದ್ದಿದ್ದೀನೋ ಇಲ್ವಾ ಸರ್? ಪಾದಯಾತ್ರೆ ಮಾಡ್ತಿದ್ದೀನೋ ಇಲ್ವೋ? 1000 ಜನ ನೋಡ್ತಾವ್ರ ಇಲ್ವೋ? ಅದೊಂದು ಒಳ್ಳೆ ಕಾಜ್ ಅಲ್ವೋ? ನಾನು ನೋಡ್ಬಿಟ್ಟು ಎಷ್ಟೋ ಉತ್ತರ ಕರ್ನಾಟಕ ಜನ ಪಾದಯಾತ್ರೆ ಮಾಡಿದ್ರು. ಉತ್ತರ ಕನ್ನಡದ ಒಂದು ಒಳ್ಳೆ ಮೂವ್ ಅಲ್ವಾ ಸರ್? ಇದು ಒಂದು ಒಳ್ಳೆ ಮೂವ್ ಇದ್ದಾಗ ಜನರ ಮನಸ್ಸಲ್ಲಿ ಒಂದು ಕಿಚ್ಚು ಎದ್ದೇಳುತ್ತಾ ಇಲ್ವೋ? ಎದ್ದಾಗ ಒಂದು ಪರಿಸರ, ನಮ್ದು ವಾತಾವರಣ ಚೇಂಜ್ ಆಗ್ಬಿಡುತ್ತೆ, ಟೈರ್ ಪರ ಹೋಗ್ತಾ ಇರುತ್ತೆ. ಅಂದಾಗ ಬಿಡಿ, ಫ್ರೀ ಆಗಿ ಸಪೋರ್ಟ್ ಮಾಡಿ. ಏನಕ್ಕೆ ಹೇಟ್ ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ನಂಗೆ. ತುಂಬಾ ವಿಚಾರಗಳನ್ನ ಕಿವಿ ಮೇಲೆ ಬಂದಿದೆ, ನಾನು ಅದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ನಾನೇನೂ ತಪ್ಪು ಮಾಡಿಲ್ಲ ಗುರು, ನಾನು ಯಾರಿಗೂ ಭಯ ಪಡಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ನಾನು ಯಾವ್ದು ತಪ್ಪು ಮಾಡಿಲ್ಲ. ನಾನು ಹಿಂದೂ ವಿರೋಧಿನೇ ಅಲ್ಲ, ನಾನು ಒಬ್ಬ ಹಿಂದೂ, ನಾನೊಬ್ಬ ಕಟ್ರಿ ಹಿಂದೂ. ನಾನು ಸುತ್ತಾಡಿರೋ ದೇವಸ್ಥಾನನೇ ಇಲ್ಲ, ಎಲ್ಲಾ ದೇವಸ್ಥಾನ ಸುತ್ತಾಡಿದೀನಿ. ನಾನು ಎಲ್ಲಾ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಧರ್ಮಸ್ಥಳ ಎಷ್ಟೋ ವಿಸಿಟ್ ಮಾಡಿದೀನಿ. ಯಾಕೆ ವಿಷಯ ನೀವು ತೆಗೆದ್ಬಿಟ್ಟು ಒಳ್ಳೆ ಇದ್ರ ತರ ತೋರಿಸ್ತೀರಾ ನೀವು? ಎಲ್ಲರಿಗೂ ಕೊನೆಯದಾಗಿ ಹೇಳೋದು, ನಾನು ನಕಲಿ ಹೋರಾಟಗಾರ ಅಲ್ಲ. ನಾನು ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡಿದೀನಿ. ನಮ್ಮ ಧರ್ಮಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡ. ಹೌದು ಸರ್, ನಮ್ ಧರ್ಮಕ್ಕೆ ಸರ್ ಬರ್ತಿರೋದೆಲ್ಲಾನು ಅಲ್ವಾ ಸರ್? ಧರ್ಮಸ್ಥಳ ನಮ್ದು ಸರ್. ಯಾರಪ್ಪಂದು ಸರ್ ಧರ್ಮಸ್ಥಳ? ನಮ್ದೇ ಅಲ್ವಾ? ಹಿಂದೂಗಳದಲ್ವಾ ಧರ್ಮಸ್ಥಳ? ಅದ್ರ ಮೇಲೆ ಕಳಂಕ ಬಂದಿದೆ. ಇವಾಗ ನಮ್ದು ಒಂದು ಇದಲ್ವಾ ಸರ್, ಇದು ಅಲ್ವಾ? ನಾವು ಅದನ್ನ ತೆಗಿಬೇಕು ಅಂದ್ರೆ ಆನ್ಸರ್ ಸಿಗ್ಬೇಕು. ನಮ್ಗೆ ಆನ್ಸರ್ ಸಿಗ್ಬೇಕು ಅಂದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು. ಹೋರಾಟ ಮಾಡಿದಾಗ ಅದಕ್ಕೊಂದು ಸ್ಪಷ್ಟನೆ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಸಿಕ್ಕಾಗ ಧರ್ಮಸ್ಥಳದೆಲ್ಲ ಕಳಂಕ ಹೋಗುತ್ತೆ. ಆಸ್ ಇಟ್ ಈಸ್ ಮೊದಲಿನ ತರ ಎಲ್ಲರೂ ಹೋಗಿ ದರ್ಶನ ಮಾಡ್ತಾರೆ. ಇವಾಗ ಧರ್ಮಸ್ಥಳ ದರ್ಶನ ಮಾಡೋಕ್ಕೂ ತುಂಬಾ ಜನ ಭಯ ಪಡ್ತಿದ್ದಾರೆ ಪಾಪ. ನೀವು ಈಗ RCBಗೆ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ನಮ್ಮ ಜನರು ಕೂಡ ನಿಮ್ಗೆ ಸಪೋರ್ಟ್ ಮಾಡಿದ್ರು. ಹೌದು. ಎಷ್ಟು ಫಾಲೋವರ್ಸ್ ಬಂದ್ರು ಆ ಟೈಮ್? 160K ಇದ್ರು, 1,60,000. ನಾ 20K ಫಾಲೋವರ್ಸ್ ಇದ್ದದ್ದು 1,60,000 ಆದ್ವು. 1,40,000 ಫಾಲೋವರ್ಸ್ ಸಪೋರ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ಹೋಗೋವರೆಗೂ ಕೂಡ ತುಂಬಾ ಚೆನ್ನಾಗಿತ್ತು. ಹೌದು. ಹೋಗ್ ಬಂದ್ಮೇಲೆ ಫಾಲೋವರ್ಸ್ ಡಿಕ್ರೀಸ್ ಆಗ್ತಾರೆ. ಹೌದು, 4,000 ಆಗಿದೆ. 4,000 ಡಿಕ್ರೀಸ್ ಆಗ್ತಾರೆ. ನಾಲ್ಕೇ ಸರ್, ಏನಕ್ಕೆ ಗೊತ್ತಿಲ್ಲ. ಅವರು ಯಾವ್ದೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತೇಳಿ ಅವನ್ಗೆ ತಲೆ ಕೊಟ್ಬಿಟ್ಟು ಅವ್ನು ಹೇಳಿದ್ದೆಲ್ಲ ನಂಬ್ತಿದಾರೆ, ಅದಕ್ಕೆ ಅನ್ಫಾಲೋ ಹೊಡೆದಿದ್ದಾರೆ. ನನ್ನ ಪ್ರೀತಿಸೋ ಜನ ಫಾಲೋ ಮಾಡ್ತಿದಾರಲ್ಲ ಸರ್, 2,18,000 ಏನೋ ಫಾಲೋ ಆಗಿದ್ದಾರೆ. ನನ್ನ ಯಾರೋ ಪ್ರೀತಿಸ್ತಾರೆ, ಬೆಂಬಲಿಸ್ತಾರೆ, ಅವರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಇವತ್ತಿಗೂ ಕೂಡ. ಕೊನೆಯದಾಗಿ ಇದೆಲ್ಲ ಮಾಡಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು. ಅಪ್ಪ, ಈ ಸೌಜನ್ಯನ ಹೆಸರು ಇಟ್ಕೊಂಡು ಸಿಂಪತಿ ತೋರಿಸಿ ಯಾರೆಲ್ಲ ಫಾಲೋ ಮಾಡಿದಾರೆ ನನಗೆ ದಯವಿಟ್ಟು ಅನ್ಫಾಲೋ ಹೊಡೆದು ಬಿಡಿ. ಬೇಕಾಗಿಲ್ಲ ನಿಮ್ ಋಣ ನನಗೆ. ದಯವಿಟ್ಟು ಅನ್ಫಾಲೋ ಹೊಡಿಯಿರಿ. ಅದು 20,000 ಆಗ್ಲಿ 30,000 ಆಗ್ಲಿ ಅನ್ಫಾಲೋ ಹೊಡೆದು ಬಿಡಿ. ನನ್ನ ಖುಷಿ ಐತೆ, ನನಗೆ ಟ್ಯಾಲೆಂಟ್ ಐತೆ, ಇನ್ನೊಂದೇನೋ ಕಂಟೆಂಟ್ ಮಾಡ್ತೀನಿ, ಏನೊಂದು ಮಾಡ್ತೀನಿ ನಾನು. ಬೇಡ, ಆ ಸಿಂಪತಿ ಬೇಡ ನನಗೆ. ಸಿಂಪತಿಗೆ ಫಾಲೋಸ್ ಬೇಡ ನಂಗೆ, ಖಂಡಿತ ಬೇಡ ಸರ್. ಯಾರಿಗೆ ಬೇಕು ಸರ್ ಋಣ? ಯಾರಿಗೆ ಬೇಕು?